ತೂರಂಡಹಳ್ಳಿ ಗ್ರಾಮದಲ್ಲಿ ನೂತನ ಬೆಳಕು ಕಚೇರಿ ಉದ್ಘಾಟನೆ. ಕೋಲಾರ ತಾಲೂಕಿನ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ತೂರಂಡಹಳ್ಳಿ ಗ್ರಾಮದಲ್ಲಿ ನೂತನ ಬೆಳಕು ಮಹಿಳಾ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ನೂತನ ಕಚೇರಿ ಉದ್ಘಾಟನೆ ನೆರವೇರಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬೆಳಕು ಮಹಿಳಾ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ರೆಡ್ಡಿರವರು ಮಾತನಾಡಿ, ನಮ್ಮ ಸಂಸ್ಥೆಯಲ್ಲಿ 2500ಕ್ಕೂ ಹೆಚ್ಚಿನ ಜನ ಸದಸ್ಯರು ಇದ್ದು ಮಹಿಳೆಯರ ಅಭಿವೃದ್ಧಿ ಸದಾ ಶ್ರಮಿಸುತ್ತಿದೆ. ಹಲವಾರು ರೀತಿಯ ಸೇವಾ ಕಾರ್ಯಗಳನ್ನು ನಡೆಸುತ್ತಾ ಬರುತ್ತಿದ್ದು ಸದಾಕಾಲ ನಿಮ್ಮ ಬೆಂಬಲ ಇದ್ದರೆ ಇನ್ನೂ ಉನ್ನತ ಸ್ಥಾನ ಗಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಹಾಗೆ ಅವರಿಗೆ ಶುಭಾಶಯಗಳನ್ನ ತಿಳಿಸೋಣ. ಅವರ ಮುದ್ದಿನ ಮಗಳನ್ನು ವೇದಿಕೆಗೆ ಕರೆತರ್ತಿದ್ದಾರೆ. ಅದೀಗ ಬರೀ ಮಂಜುಳಾ ಶ್ರೀನಾಥ್ ಮಕ್ಕಳಲ್ಲ, ಅವರಿಬ್ಬರನ್ನು ನಮ್ಮೆಲ್ಲರ ಕೂಸುಗಳು ಬೆಳಕು ಮಹಿಳಾ ಕ್ಷೇಮಾಭಿವೃದ್ಧಿ ಸಂಸ್ಥೆ ಕಡೆಯಿಂದ ನಾವೊಂದು ಆಫೀಸ್ ಉದ್ಘಾಟನೆಯನ್ನ ಮಾಡಬೇಕು. ಅದೇ ತರ ನಾವು ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡ್ತಾ ಇದ್ದೀವಿ. ಅದೇ ತರ ನಾವು ನಮ್ಮ ವೆಡ್ಡಿಂಗ್ ಆನಿವರ್ಸರಿನ ನಮ್ಮ ಅಭಿಮಾನಿಗಳು ಮಾಡ್ಕೋಬೇಕು, ನಾವು ಈ ತರ ಮಾಡಬೇಕು, ಹೂವಿನಾಭಿಷೇಕ ಮಾಡಿ ನಿಮ್ಮನ್ನ ಇದು ಸ್ವಾಗತ ಮಾಡ್ಬೇಕು ಮೇಡಮ್ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳಿದ್ರು. ಅದರಿಂದ ಅವ್ರಿಗೆ ಅವಕಾಶ ಮಾಡಿಕೊಟ್ಟೆ. ನಾವು ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೋಬೇಕು ಅನ್ನೋದು ನಮ್ಮ ಇಚ್ಛೆಯಲ್ಲಿ ಇರಲಿಲ್ಲ. ಅವರೇ ಮಾಡಿ ಅವರೇ ಕೇಕ್ ಎಲ್ಲ ತಂದು ಮಾಡಿದ್ದಾರೆ. ತುಂಬಾ ಸಂತೋಷವಾಗುತ್ತೆ, ನನಗೆ ತುಂಬಾ ಖುಷಿ ಆಗುತ್ತೆ ಇವತ್ತಿನ ದಿನದಲ್ಲಿ. ಅದೇ ತರ ಬೆಂಗಳೂರಿಂದ ನಮಗೆ ರಾಮಚಂದ್ರಪ್ಪ ಅಂತ ಹೇಳ್ಬಿಟ್ಟು ನಾನು ಯಾವಾಗೋ 8 ವರ್ಷದ ಹಿಂದ್ಗಡೆ ಮಾಡಿರುವಂತ ಸಹಾಯಕ್ಕೆ ಇವತ್ತು 25 kg ಕೇಕನ್ನ ಎತ್ ಕಳಿಸಿದ್ದಾರೆ ಬೆಂಗಳೂರು ಕಡೆಯಿಂದ. ಸೊ ಇದೇ ತರ ನನ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನೊಂದು ಬೆಂದು ಈಚೆಗೆ ಬರೋ ಅಷ್ಟೊತ್ತಿಗೆ ನನಗೆ ಏನೋ ಒಂಥರ ಆ ಒಂದು ಅಭಿಮಾನನ್ನ ತಡ್ಕೊಳಕ್ಕಾಗಲ್ಲ. ಆ ನೋವಿಂದ ಹೇಳೋದು ಅಳೋದು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ದೇವರಾಣೆಗೂ ಇವತ್ತು ಈ ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿ ಆಗ್ಲಿಕ್ಕೆ ಬಿಟ್ಬಿಟ್ಟಿದೆ. ನಾನಿನ್ನ 1.5 year ಆಯ್ತು ಸರ್ ಬೆಳಕು ಮಹಿಳಾ ಕ್ಷೇಮಾಭಿವೃದ್ಧಿ ಸಂಸ್ಥೆ ಓಪನ್ ಮಾಡಿ 2ನೇ ವರ್ಷ ವಾರ್ಷಿಕೋತ್ಸವ ಮಾಡಿದೀವಿ. ಇವತ್ತು ಇದೆಲ್ಲ ಮಾಡ್ಲಿಕ್ಕೆ ನಮ್ಮ ಯಜಮಾನ್ರು ತಾಸು ಕೊಟ್ಟಿದ್ದಕ್ಕೆ ನಮ್ಮ ಯಜಮಾನ್ಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಬೆಳಕು ಕ್ಷೇಮಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಇವತ್ತು ಆಫೀಸ್ ಉದ್ಘಾಟನೆ ಮತ್ತು ಅವರ 8ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ. ಇವತ್ತು ಸುಮಾರು ಹಳ್ಳಿಗಳಲ್ಲೆಲ್ಲಾನು ಬೆಳಕು ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಪರವಾಗಿ ಮಂಜುಳಾ ಹೋಗಿ ಎಲ್ಲರ ಹತ್ರನೂ ಮಾತಾಡಿ ಎಲ್ಲರನ್ನು ಅವರ ಸಂಸ್ಥೆಯಲ್ಲಿ ಒಬ್ಬ ಮೆಂಬರ್ ಆಗಿ ಮಾಡ್ಕೊಂಡಿದ್ದಾಳೆ. ಇವತ್ತು ಸುಮಾರು ಜನ ಹೆಣ್ಣು ಮಕ್ಕಳು ಒಂದು 2500 ಜನದವರೆಗೂ ಬೆಳಕು ಕ್ಷೇಮಾಭಿವೃದ್ಧಿ ಸಂಸ್ಥೆಯಲ್ಲಿ ಮೆಂಬರ್ಶಿಪ್ ಆಗಿದ್ದಾರೆ. ಇವತ್ತು ಕರೋನಾ ಟೈಮಲ್ಲಿ ಸುಮಾರು ಜನ ಸಂಕಷ್ಟದಲ್ಲಿದ್ರು. ಆವತ್ತು ಈ ಬೆಳಕು ಕ್ಷೇಮಾಭಿವೃದ್ಧಿ ಸಂಸ್ಥೆ ಅವರಿಗೆ ಕೈ ಚಾಚಿ ಅವರಿಗೆ ಸಹಾಯಧನ ನೀಡಿದೆ. ಅವರಿಗೆ ರೇಷನ್ ಕಿಟ್ ಕೊಡೋಂಥ ವ್ಯವಸ್ಥೆ ಆಗಿದೆ, ದಿಂಬು ಚಾಪೆ ಹಾಸಿಗೆ ಕೊಡೋಂಥ ವ್ಯವಸ್ಥೆ ಆಗಿದೆ. ಅವರಿಗೆ ಮಾತ್ರೆಗಳು ಇಲ್ಲ ಅಂತ ಕೇಳಿದವರಿಗೆ ಈ ಸಂಸ್ಥೆ ವತಿಯಿಂದ ಅವರಿಗೆ ಮೆಡಿಸನ್ ನೀಡೋ ವ್ಯವಸ್ಥೆನೂ ಆಗಿದೆ. ಇವತ್ತು ಸುಮಾರು ನಿರ್ಗತಿಕರಿದ್ದಾರೆ. ಆ ಥರ ನಿರ್ಗತಿಕರನ್ನೆಲ್ಲ ಹುಡುಕಿ ಅವರಿಗೆ ಕ್ಷೇಮಾಭಿವೃದ್ಧಿ ಸಂಸ್ಥೆ ಕಡೆಯಿಂದ ಅವರಿಗೆ ಸಹಾಯಧನ ನೀಡ್ತಾ ಇದೆ. ಮತ್ತೆ ತುಂಬಾ ಬಡ ಕುಟುಂಬಗಳು ಮಳೆ ಬಿದ್ದು ಚಾವಣಿ ಕುಸಿದಿರುವಂತ ಕೆಲವೊಂದು ಮನೆಗಳಿಗೆ ಚಾವಣಿ ಹಾಕೊಡುವಂತ ವ್ಯವಸ್ಥೆಯನ್ನು ಬೆಳಕು ಕ್ಷೇಮಾಭಿವೃದ್ಧಿ ಸಂಸ್ಥೆ ಕಡೆಯಿಂದ ಆಗಿದೆ. ಈ ಸಂಸ್ಥೆಯ ಸಂಸ್ಥಾಪಕರು ಮಂಜುಳಾ ರೆಡ್ಡಿ ಮತ್ತು ಅವರ ಪತ್ನಿ ಆಗಿರ್ತಕ್ಕಂಥ ಶ್ರೀನಾಥ್ ರವರು. ಇವರಿಬ್ರು ಸೇರಿ ಇವತ್ತು ಸುಮಾರು ಶ್ರೀನಿವಾಸಪುರ ತಾಲೂಕು ಸುಮಾರು ಸುತ್ತಲ ಹಳ್ಳಿಗಳಲ್ಲಿ ಯಾರಿಗೆ ತುಂಬಾ ಕಷ್ಟ ಇದೆ ಆ ಮನೆಗಳಿಗೆ ಭೇಟಿಯನ್ನ ನೀಡಿ ಇವತ್ತು ಹೆಣ್ಣು ಮಕ್ಕಳು ಸ್ವಾವಲಂಬಿ ಜೀವನ ಕಟ್ಕೋಬೇಕು ಅನ್ನೋ ಒಂದು ನಿರ್ಧಾರನ ಇವರು ರೂಪಿಸ್ಕೊಂಡು ಇವತ್ತು ಕ್ಷೇಮಾಭಿವೃದ್ಧಿ ಸಂಸ್ಥೆ ಕಡೆಯಿಂದ ಎಲ್ಲ ಹೆಣ್ಣು ಮಕ್ಕಳಿಗೂ ಸಹಾಯ ಚಾಚ್ತಾ ಇದ್ದಾರೆ. ಇವತ್ತು ಅವರಿಗೆ ವಾರ್ಷಿಕೋತ್ಸವದ ಶುಭಾಶಯನ ಕೋರೋದಕ್ಕೆ ಸುಮಾರು ಒಂದು 500 ಜನ ಹೆಣ್ಣು ಮಕ್ಕಳು ಆಗಮಿಸಿದ್ದಾರೆ. ಇವತ್ತು ಅವ್ರನ್ನೆಲ್ಲ ನೋಡಿದ್ರೆ ನಮ್ಗೆ ಖುಷಿ ಆಗುತ್ತೆ. ಈ ಸಂಸ್ಥೆ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಬೆಳವಣಿಗೆ ಆಗಲಿ. ಅವರ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಇವತ್ತು 500 ಜನ ಬಂದಿದ್ದಾರೆ. ಮುಂದಿನ ವರ್ಷ ಈ ಸಂಸ್ಥೆಯಲ್ಲಿ ಇನ್ನೂ ಹೆಚ್ಚಿನ ಜನ ಬಂದು ಸುಮಾರು 1000 ಜನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿ ಈ ಒಂದು ಸಂಸ್ಥೆ ಬೆಳವಣಿಗೆ ಆಗೋದಕ್ಕೆ ಇಲ್ಲಿ ಬಂದಿರತಕ್ಕಂತ ಹೆಣ್ಣು ಮಕ್ಕಳು ಎಲ್ಲರೂ ಕೈ ಜೋಡಿಸ್ಬೇಕು. ಸುಮಾರು ಜನ ಹೆಣ್ಣು ಮಕ್ಕಳು ಈ ಸಂಸ್ಥೆಯ ಒಂದು ದಾರಿದೀಪ ಆಗಿದ್ದಾರೆ. ಆ ಹೆಣ್ಣು ಮಕ್ಕಳಿಗೂ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಮಲ್ಲೇಶಣ್ಣ ಅವರು ತುಂಬಾ ಲೇಟಾಗಿ ಆಗಮಿಸಿದ್ದಾರೆ. ಅವರು ಈ ಸಂಸ್ಥೆಯ ಒಂದು ಭಾಗವಾಗಿದ್ದಾರೆ. ಅವರು ಆರೋಗ್ಯ
ಸ್ವಲ್ಪ ಅವ್ರು ಚೇತರಿಸ್ಕೋಬೇಕು. ಅವ್ರಿಗೊಂದು ಅಪಘಾತ ಆಗಿರೋದಕ್ಕಾಗಿ ಅವರು ಈ ಕಾರ್ಯಕ್ರಮಕ್ಕೆ ನಿಧಾನವಾಗಿ ಬಂದಿದ್ದಾರೆ. ಅವರು ಈ ಒಂದು ಹೆಣ್ಣು ಮಕ್ಕಳಲ್ಲಿ ಕೈ ಜೋಡಿಸಿ ಅವರಿಗೆ ಒಂದು ಸಹಾಯ ಹಸ್ತ ಚಾಚ್ತಾ ಇದ್ದಾರೆ. ನಾವು ಮುಂದೆ ಮಂಜುಳಾ ರೆಡ್ಡಿ ಅವರ ಜೊತೆ ನಾವು ಕೈ ಜೋಡಿಸ್ತೀವಿ. ಇವತ್ತು ಏನ್ ನಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ, ಗಜಲಕ್ಷ್ಮಿ ಅವರು, ಮಮತಾ ಅವರು, ನಮ್ಮ ಕೊಂಡರಾಜನಹಳ್ಳಿ ಮಂಜುಳಾರವರು, ನಮ್ಮ ಪ್ರಕಾಶನ್ ಅವರು ಪತ್ರಕರ್ತರವರು, ಇವತ್ತು ಶಿವು ಅವರು, ಎಲ್ಲರೂ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಶಿವಪ್ಪ ಸರ್ ಅವರು ಗುತ್ತಿಗೆದಾರರಿದ್ದಾರೆ, ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಬಂದು ಕೈ ಜೋಡಿಸಿದ್ದಾರೆ. ಅವರು ಈ ಸಂಸ್ಥೆಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಇವತ್ತು ನಮ್ಮ ಅಮರನಾಥ್ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ್ದಾರೆ. ಕೆಲವೊಂದು ಗಣ್ಯರು ಈ ಕಾರ್ಯಕ್ರಮನ ನೋಡಿದ್ದಾರೆ. ಇನ್ನು ಮುಂದೆ ಅವರು ನಮ್ಮ ಬೆಳಕು ಕ್ಷೇಮಾಭಿವೃದ್ಧಿ ಸಂಸ್ಥೆಗೆ ಒಂದಷ್ಟು ಸಹಾಯ ಮಾಡಿ ಹೆಣ್ಣು ಮಕ್ಕಳು ಅವರ ನಿಜ ಜೀವನದ ಒಂದು ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ಈ ವೇದಿಕೆಗೆ ವಂದಿಸುತ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ.